ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭುವಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ SBI ಅಪ್ರೆಂಟೈಸ್ 2026. ಏನಂದರೆ ರೀಸೆಂಟಾಗಿ ಅಂದರೆ 19th ಮೇ SBI ಅವರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದು ಯಾವ ಥರ, ಇದ್ರದ್ದು ಜಾಬ್ ಪ್ರೊಫೈಲ್ ಏನು, ಅಂದರೆ ಯಾವ ಕೆಲಸಕ್ಕೋಸ್ಕರ ನಾವು ಅಪ್ಲೈ ಮಾಡ್ತಾ ಇರೋದು, ಇದು ಪರ್ಮನೆಂಟ್ ಜಾಬಾ ಹೌದಾ ಅಲ್ವಾ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಸ್ಟೇಟ್ ಕರ್ನಾಟಕದಲ್ಲಿ ನಿಮ್ಮ ಡಿಸ್ಟಿಕ್ಗೆ ಹತ್ತಿರವಾದಂಥ ಯಾವುದಾದ್ರೂ ಒಂದು ಬ್ರ್ಯಾಂಚಲ್ಲಿ ನಿಮಗೆ ಈ ಪೊಸಿಷನ್ ಅದಕ್ಕೆ ನಿಮಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಅಪ್ರೆಂಟೈಸ್ದು ಜಾಬ್ ಪ್ರೊಫೈಲ್ ಅಂದರೆ ನಾನು ಕಾಮನಾಗಿ ಹೇಳಬೇಕಂದ್ರೆ ಇದೊಂಥರ ಇಂಟರ್ನ್ಶಿಪ್. ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ನಿಮಗೆ ಇಂಟರ್ನ್ಶಿಪ್ ಅಂದರೆ ಎಲ್ಲ ರೀತಿಯಾದಂಥ ಒಂದು ಟ್ರೈನಿಂಗ್ನ ಕೊಡ್ತಾರಲ್ವ, ಆ ರೀತಿ ಈ SBI ಬ್ಯಾಂಕ್ಗಳಲ್ಲಿ ಒಂದು ಅಪ್ರೆಂಟೈಸ್ ಅಂತ ಒಂದು ಪೊಸಿಷನ್. ಇದರಲ್ಲಿ ಹೇಗೆ ಅಂದರೆ ನಿಮಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ನೀವು ಏನೇನು ಕಲಿತೀರಾ ಅಂದರೆ ಕಸ್ಟಮರ್ ಸಪೋರ್ಟ್ ಅಂದರೆ ಇವಾಗ ಯಾರೋ ವಯಸ್ಸಾದರೂ ಅಥವಾ ಅಷ್ಟೊಂದು ಎಜುಕೇಷನ್ ಇಲ್ಲದೆ ಇರೋರು ಬರ್ತಾರೆ, ಅವರಿಗೆ ATM ಹೇಗೆ ಯೂಸ್ ಮಾಡಬೇಕು ಅಥವಾ ಆನ್ಲೈನ್ ಬ್ಯಾಂಕಿಂಗ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕಸ್ಟಮರ್ಸಿಗೆ ನಾವು ಹೆಲ್ಪ್ ಮಾಡೋದು, ಆ ರೀತಿಯಾದಂಥ ಒಂದು ಟ್ರೈನಿಂಗ್ ನಮಗೆ ಕೊಡ್ತಾರೆ. ಅದು ಬಿಟ್ಟರೆ KYC ವೆರಿಫಿಕೇಷನ್ ಅಂದರೆ ಇವಾಗ ಲೋನ್ಗೆ ಅಪ್ಲೈ ಮಾಡಿರ್ತಾರೆ ಅಥವಾ ಸೇವಿಂಗ್ ಅಕೌಂಟು, ಹೊಸ ಅಕೌಂಟು ಕ್ರಿಯೇಟ್ ಮಾಡೋಕ್ಕೆ ಯಾರಾದರೂ ಅಪ್ಲೈ ಮಾಡಿರ್ತಾರೆ. ಆ ಅಪ್ಲಿಕೇಶನಲ್ಲಿ ನಾವು KYC ವೆರಿಫಿಕೇಷನ್ ಮಾಡೋವಂಥದ್ದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಟ್ರೈನಿಂಗ್ ಆ್ಯಂಡ್ ನಾವು ಕೆಲಸ ಮಾಡಿದಾಗ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ, ಆ ರೀತಿಯಾದಂಥ ಒಂದು ಕೆಲಸ. ನೆಕ್ಸ್ಟ್ ರೆಕಾರ್ಡ್ ಮೇಂಟೈನ್. ಇವಾಗ ಎಲ್ಲ ಲೋನ್ಗೆ ಅಪ್ಲೈ ಮಾಡಿರ್ಬೋದು ಅಥವಾ ಅವ್ರು ಕೊಟ್ಟಿರೋ ಡಾಕ್ಯುಮೆಂಟೇಷನ್ನು ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಬೇಕು, ಅಂದರೆ ಡಿಜಿಟಲಿ ರೆಕಾರ್ಡ್ ಮಾಡಬೇಕು. ಆ ಒಂದು ಕೆಲಸಕ್ಕೆ ಕೂಡ ಈ ಪೊಸಿಷನ್ನು ಸೂಟ್ ಆಗುತ್ತೆ. ನೆಕ್ಸ್ಟು ಅಡ್ಮಿನ್ ಸಪೋರ್ಟ್. ಇವಾಗ ಕ್ಲರ್ಕ್ಗಳಿಗೆ ಅಥವಾ ಸೀನಿಯರ್ ಪೋಸ್ಟ್ಗಳಿಗೆ ಇರ್ತಾರಲ್ವ ಅವರಿಗೆ, ಅಥವಾ ಲೋನ್ ಅಥವಾ ಡಾಕ್ಯುಮೆಂಟ್ ಫೈಲಿಂಗ್ ಅದ್ರ ಬಗ್ಗೆ ಅಡ್ಮಿನ್ ಸಪೋರ್ಟ್ ಥರ ಈ ಒಂದು ಅಪ್ರೆಂಟೈಸ್ ಜಾಬ್ ಪ್ರೊಫೈಲ್ ಕೂಡ ಸೂಟ್ ಆಗುತ್ತೆ. ನೆಕ್ಸ್ಟು ಬ್ರಾಂಚ್ ಸಪೋರ್ಟ್ ಅಂದರೆ ಇವಾಗ ಜನರಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಥರದ್ದು ವರ್ಕ್, ಇವಾಗ ಕ್ಲರ್ಕಿಂದ ಹಿಡಿದು ಸೀನಿಯರ್ ಮೋಸ್ಟ್ ಪೊಸಿಷನ್ ಇರ್ತಾರಲ್ವ ಸ್ಟಾಫ್ಗೆ, ಅವ್ರಿಗೆ ಕೂಡ ಸಹಾಯ ಮಾಡೋ ಅಂಥ ಒಂದು ಜಾಬ್ ಇದು. ಇದು ಹೇಗೆ ಅಂದರೆ ಪರ್ಮನೆಂಟ್ ಅಲ್ಲ, ಫಸ್ಟೇ ಹೇಳ್ತಾ ಇದ್ದೀನಿ, ಈ ಜಾಬ್ ಪರ್ಮನೆಂಟ್ ಅಲ್ಲ, 1 ಇಯರ್ ಟ್ರೈನಿಂಗ್ ಇದು. ಸೊ ಅಲ್ಲಿ ನಿಮಗೆ ಏನೇನು ಅಂದರೆ ನೀವು ಕ್ಲರ್ಕಿಗಾಗಿರ್ಬೋದು ಅದು ಸೀನಿಯರ್ ಸ್ಟಾಫಿಗಾಗಿರ್ಬೋದು ಹೆಲ್ಪ್ ಮಾಡೋದು, ಅಥವಾ ಇವಾಗ ಕಸ್ಟಮರ್ಸ್ಗೆ ಕೂಡ ಹೆಲ್ಪ್ ಮಾಡೋವಂಥದ್ದಾಗಿರ್ಬೋದು, ಅವ್ರಿಗೆ ATM ಹೇಗೆ ಯೂಸ್ ಮಾಡಬೇಕು, ಆನ್ಲೈನ್ ಬ್ಯಾಂಕಿಂಗ್ ಹೇಗೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಸಹಾಯ ಮಾಡೋದು. ನೆಕ್ಸ್ಟು KYC ವೆರಿಫಿಕೇಷನ್ ಮಾಡೋದು, ಲೋನ್ಗೆ ಅಥವಾ ಅಕೌಂಟ್ ಓಪನ್ ಮಾಡಿರೋರಿಗೆ ಅವರು ನಿಜವಾಗ್ಲೂ ಅವ್ರದ್ದು ಅಡ್ರೆಸ್ ಅದೇನಾ ಅಲ್ವಾ ಅದ್ರ ಬಗ್ಗೆ ವೆರಿಫಿಕೇಷನ್ ಮಾಡೋದು. ಆ್ಯಂಡ್ ಬಂದಿರೋಂಥ ರೆಕಾರ್ಡ್ಸ್ನ ಡಿಜಿಟಲೈಸ್ ಮಾಡೋದು, ಅಂದರೆ ಕಂಪ್ಯೂಟರಲ್ಲಿ ವರ್ಕ್ ಮಾಡೋವಂಥದ್ದು. ಲೋಕಲಾಗಿ ಹೇಳಬೇಕಂದ್ರೆ ಕಂಪ್ಯೂಟರ್ ವರ್ಕ್ ಅಂತ ಹೇಳ್ಬೋದು ಇದನ್ನು. ಯೂಶ್ವಲಿ ಅಪ್ರೆಂಟೈಸ್ ಅಂದ ತಕ್ಷಣವೇ ಏನೇನು ತಲೆಯಲ್ಲಿ ಕ್ವೆಶ್ಚನ್ ಬರುತ್ತೆ ಅಂದರೆ ಎಷ್ಟು ದಿನ ತನಕ ಇರುತ್ತೆ, ಅಥವಾ ಎಷ್ಟು ಕೊಡ್ತಾರೆ ಸ್ಯಾಲ್ರಿ, ಅದು ಪರ್ಮನೆಂಟ್ ಜಾಬ್ ಹೌದಾ ಅಲ್ವಾ, ಅಥವಾ ಏನಾದರೂ ಅಲವೆನ್ಸ್ ಇರುತ್ತಾ, ನಮಗೆ ಇನ್ಶೂರೆನ್ಸ್ ಫೆಸಿಲಿಟೀಸ್ ಇರುತ್ತಾ, ಪೋಸ್ಟಿಂಗ್ ಎಲ್ಲಾಗುತ್ತೆ ಅಂತ ಕ್ವೆಶನ್ಗಳು ತುಂಬ ಬರುತ್ತೆ. ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡೆ. ಡ್ಯೂರೇಷನ್ ಏನಂದರೆ 1 ಇಯರ್ ಟ್ರೈನಿಂಗ್ ಪ್ರೋಗ್ರಾಮ್, ಇದೊಂಥರ ಇಂಟರ್ನ್ಶಿಪ್ ಅಂತಲೇ ಅಂದ್ಕೊಳ್ಳಿ, ಆ ಥರ ಪ್ರೋಗ್ರಾಮು. ಇಲ್ಲಿ ನಮಗೆ ಟ್ರೈನಿಂಗ್ ಸಿಗುತ್ತೆ, ಹೇಗೆ ಒಂದು ಬ್ಯಾಂಕಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಾಲೆಡ್ಜ್ ಸಿಗುತ್ತೆ. ಇದು 1 ಇಯರ್, ಮಿನಿಮಮ್ 1 ಇಯರ್ ನಮಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಥರ. ಮಂತ್ಲಿ ಸ್ಟೈಪೆಂಡ್ ಎಷ್ಟು ಅಂದರೆ 15,000. ಇದು 15,000 ಹೇಗೆ ಅಂದರೆ ಅರ್ಬನ್ ಲೆವೆಲಲ್ಲಿ ಅಂದರೆ ಸಿಟಿಲಲ್ಲಿ ಆದರೆ ಇದು 15,000, ರೂರಲ್ ಲೆವೆಲಲ್ಲಿ ಏನಾದರೂ ಅಂದರೆ 12,000 ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಇದು ಪರ್ಮನೆಂಟ್ ಜಾಬಾ? ಇಲ್ಲ, ನೋ ಗ್ಯಾರಂಟಿ, ಇಲ್ಲಿ ಗ್ಯಾರಂಟಿ ಇಲ್ಲ ಪರ್ಮನೆಂಟ್. ಆಫ್ಟರ್ 1 ಇಯರ್ ನಿಮಗೆ ಅಲ್ಲೇ ಬ್ಯಾಂಕಲ್ಲಿ ಉಳಿಸ್ಕೋತಾರ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಓಕೆ, ಪರ್ಫೆಕ್ಟ್ 1 ಇಯರ್ ನಿಮಗೆ ಸ್ಟೈಪೆಂಡ್ ಕೊಡ್ತಾರೆ, 1 ಇಯರ್ ಟ್ರೈನಿಂಗ್ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಯಾವುದೇ DA, HRA, ಮೆಡಿಕಲ್ ಅಲೋವೆನ್ಸು, ಪೆನ್ಷನ್ ಬೆನಿಫಿಟ್ಸ್ ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ ಇರೋದಿಲ್ಲ. ಇದು ಪ್ಯೂರ್ಲಿ ಇಂಟರ್ನ್ಶಿಪ್ ಟೈಪ್ ಆಫ್ ಜಾಬ್. ನೆಕ್ಸ್ಟು ಪೋಸ್ಟಿಂಗ್ ಎಲ್ಲಾಗುತ್ತೆ ಅಂದರೆ ಸೆಲೆಕ್ಟೆಡ್ ಸ್ಟೇಟ್. ಇವಾಗ ಕರ್ನಾಟಕದಲ್ಲಿ ಅಂದರೆ ನಿಮ್ಮದು ಡಿಸ್ಟಿಕ್ ಎಲ್ಲಿ, ಅಲ್ಲಿ ಹತ್ತಿರದಲ್ಲಿ ನಿಮಗೆ ಪೋಸ್ಟಿಂಗ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಾನು ಆಗಲೇ ಹೇಳ್ದಂಗೆ SBI ಅಪ್ರೆಂಟಿಸ್ ಟೋಟಲಿ 7,150 ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಆದರೆ ಇದು ಆಲ್ ಓವರ್ ಇಂಡಿಯಾ. ಕರ್ನಾಟಕದಲ್ಲಿ ಎಷ್ಟು ಬಿಟ್ಟಿದ್ದಾರೆ ಅಂದರೆ, ಇವಾಗ ನಾವು ಕರ್ನಾಟಕದಿಂದ ಅಪ್ಲೈ ಮಾಡ್ತಾ ಇರೋದು ಹಾಗಿದ್ರಿಂದ ಫಸ್ಟ್ ನಾವು ಎಷ್ಟು ವೇಕೆನ್ಸಿ ಇದೆ ಅಂತ ನೋಡ್ಕೋಬೇಕು. ಅರೌಂಡ್ 276 ವೇಕೆನ್ಸಿ ಇದೆ. ಅದರಲ್ಲಿ ಕೂಡ ಮತ್ತೆ ಡಿವೈಡ್ ಆಗುತ್ತೆ. SC ಅವರಿಗೆ 44 ಇದೆ, ST 19 ಇದೆ, OBC ಅವರಿಗೆ 74 ಇದೆ, EWS ಅವರಾದರೆ 27 ಇದೆ, ಆ್ಯಂಡ್ ಜನರಲ್ಲು ಟೋಟಲ್ 112 ವೇಕೆನ್ಸಿ ಇದೆ. ಆ್ಯಂಡ್ ಹೇಗೆ ಅಂದರೆ ಈ ಕರ್ನಾಟಕದಲ್ಲಿ ಮತ್ತೆ ಡಿಸ್ಟಿಕ್ ವೈಸ್ ಇಷ್ಟಿಷ್ಟು ಸೀಟ್ ಅಥವಾ ವೇಕೆನ್ಸಿ ಇದೆ ಅಂತಲೂ ಕೂಡ
ಅದು ಡಿವೈಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಅಂದ್ಕೊಂಡ್ರೆ ನೋಟಿಫಿಕೇಷನ್ ನಾ ಆಗಲೇ ಹೇಳಿದಾಗೆ 19th ಮೇ ರಿಲೀಸ್ ಆಗಿತ್ತು. ಆನ್ಲೈನ್ ಅಪ್ಲಿಕೇಶನ್ ಕೂಡ ಅವತ್ತಿಂದನೇ ಶುರು ಆಗಿದೆ. ಲಾಸ್ಟ್ ಡೇಟ್ ಯಾವತ್ತು ಅಂದರೆ 8th ಜೂನು ಲಾಸ್ಟ್ ಡೇಟು. ನೀವು ಅದಕ್ಕಿಂತ ಮುಂಚೆನೇ ಅಪ್ಲೈ ಮಾಡಿಕೊಂಡ್ರೆ ಬೆಟರು. ಟೆಂಟೇಟಿವ್ ಎಕ್ಸಾಮ್ ಮಂತ್ ಜುಲೈ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಡಿಸಿಪ್ಲಿನಲ್ಲಿ ಗ್ರ್ಯಾಜುಯೇಷನ್ ಆಗಿರ್ಬೋದು, ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ನೀವು ಸ್ಟ್ರೀಮ್ ಆಗಿರ್ಬೋದು, ನಿಮಗೆ ಒಂದು ಗ್ರ್ಯಾಜುಯೇಷನ್ ಆಗಿರಬೇಕು. ಎಲ್ಲಿಂದ ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಆ್ಯಂಡ್ ನಿಮ್ಮ ಏಜ್ ಲಿಮಿಟ್ ಎಷ್ಟು ಅಂದರೆ 20 to 28 ಇಯರ್ಸ್ ಆಗಿರಬೇಕು. ಅಂದರೆ ಇವಾಗ 2nd ಏಪ್ರಿಲ್ 1998 ಆದಮೇಲೆ ಹುಟ್ಟಿರಬೇಕು. ಆ್ಯಂಡ್ 1st ಏಪ್ರಿಲ್ 2006 ಒಳಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು. ಇನ್ ಕೇಸ್ ನೀವು ಇದಕ್ಕಿಂತ ಮುಂಚೆನೇ ಇದೆ ನಿಮ್ಮದು ಡೇಟ್ ಆಫ್ ಬರ್ತ್ ಅಂತ ಹೇಳಿದರೆ ನೀವು ಎಲಿಜಿಬಲ್ ಅಲ್ಲ. ಇನ್ ಕೇಸ್ ನೀವು SC ST OBC PWD ಇದಕ್ಕೆ ಬಿಲಾಂಗ್ ಆಗ್ತೀರಾ ಅಂದರೆ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಎಲ್ಲಿ ತನಕ ಅಂದರೆ SC ST ಅವರಿಗೆ ಅಬೌಟ್ 5 years ಅಂದರೆ 28 + 5 years ತನಕ ರಿಲ್ಯಾಕ್ಸೇಷನ್ ಇರುತ್ತೆ. ಯಾರಿಗೆ? SC ST ಅವರಿಗೆ. OBC ಅವರಿಗೆ 3 years ರಿಲ್ಯಾಕ್ಸೇಷನ್ ಇರುತ್ತೆ. PWD ಅಂದರೆ ನಿಮಗೆ ಹ್ಯಾಂಡಿಕ್ಯಾಪ್ಟ್ ನೀವು ಇದ್ದರೆ ನಿಮಗೆ 10 to 15 years ರಿಲ್ಯಾಕ್ಸೇಷನ್ ಇರುತ್ತೆ. ಏನಂದರೆ ಸೆಂಟ್ರಲ್ ಲೆವೆಲ್ ಯಾವುದೇ ಆದರೆ SC ST ಆಗಿರ್ಬೋದು, OBC ಆಗಿರ್ಬೋದು, PWD ಇದ್ರದ್ದು ಸರ್ಟಿಫಿಕೇಟ್ ಇರಬೇಕು. ಅದು ಇದ್ದರೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡೋಕ್ಕೆ ಆಗುತ್ತೆ. ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂದರೆ ಜನರಲ್ OBC EWS ಇವರಿಗೆ 300 ಇದೆ ಆನ್ಲೈನ್ ಪೇಮೆಂಟ್. ನೆಕ್ಸ್ಟ್ SC ST PWD ಇವರಿಗೆ ಯಾವುದೇ ರೀತಿ ಅಂತಂತ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೊ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆನಾ? ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂದರೆ, ಫಸ್ಟು ಆನ್ಲೈನ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೆ. ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರುತ್ತೆ. ಕನ್ನಡದಲ್ಲಿ ನಿಮಗೆ ಕನ್ನಡ ಎಷ್ಟು ಸರಿಯಾಗಿ ಗೊತ್ತು ಅನ್ನೋದ್ರ ಬಗ್ಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ವೆರಿಫಿಕೇಷನ್ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ SC ST OBCಗೆ ಬಿಲಾಂಗ್ ಆಗ್ತೀರ ಅಂದರೆ ಅದರದ್ದು ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ಗಳಿರುತ್ತೆ. ಯಾವುದೇ ಒಂದು ಜಾಬ್ಗಾದರೆ ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ ಇರುತ್ತೆ. ಸೊ ಇದು ಸೆಲೆಕ್ಷನ್ ಪ್ರೋಸೆಸ್. ಆನ್ಲೈನ್ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅಂದರೆ 4 ಅಂದರೆ ಜನರಲ್ ಅವೇರ್ನೆಸ್ ಇದೆ, ಇಂಗ್ಲೀಷ್, ಕ್ವಾಂಟ್ಸ್ ಮತ್ತು ರೀಸ್ನಿಂಗ್ ಇರುತ್ತೆ. ಎಲ್ಲನೂ 25 marks ಈಚ್ ಸಬ್ಜೆಕ್ಟು. ಡ್ಯೂರೇಷನ್ 60 minutes ಇದೆ. ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ. ಇದು ಒಂದೇ ಎಕ್ಸಾಮು. ಅಂದರೆ ಬೇರೆದೆಲ್ಲ ಪ್ರೀ ಮೇನ್ಸ್ ಅಂತ ಇರುತ್ತೆ. ಇದು ಒಂದೇ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇನ್ನೊಂದು ಅಪ್ರೆಂಟೈಸ್ನ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ರೆ ನಿಮಗೆ ಯಾಕೆ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ತೀನಿ. ಏನಂದರೆ, ಒಂದು ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಒಂದು ರಿಯಲ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ಮಾಡರ್ನ್ ಡೇ ಬ್ಯಾಂಕಿಂಗ್ ಹೆಂಗಿರುತ್ತೆ ಅದರದ್ಕೊಂದು ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನೀವು ಫೈಲಿಂಗ್ ಡಿಜಿಟಲೈಸೇಷನ್ ಮಾಡಿರ್ಬೋದು, ಅಥವಾ KYC ಹೇಗೆ ವೆರಿಫಿಕೇಷನ್ ಮಾಡೋದು, ಅಥವಾ ನೀವು ಸ್ಟಾಫಿಗೆ ಹೆಲ್ಪ್ ಮಾಡ್ತಾ ನಿಮಗೊಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಿರುತ್ತೆ. ನಿಮಗೆ ಇದೊಂದು ಸಿಗುತ್ತೆ. ನೆಕ್ಸ್ಟು ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಒಂದು SBI ಆದಂಥ ದೊಡ್ಡ ಬ್ಯಾಂಕಲ್ಲಿ ನೀವು ವರ್ಕ್ ಮಾಡಿದರೆ, ಟ್ರೈನಿಂಗ್ ಸಿಕ್ಕಿದೆ ಅನ್ನೋದು ನಿಮಗೆ ಒಂದು ರೆಸ್ಯೂಮಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟು ನಿಮಗೆ ಬ್ಯಾಂಕಿಂಗಿಗೆ ಅಥವಾ ಫೈನಾನ್ಷಿಯಲ್ ಸೆಕ್ಟರ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕಂದ್ರೆ ಇದು ಒಂದು ನಿಮಗೆ ಆ್ಯಡ್ ಆಗುತ್ತೆ ರೆಸ್ಯೂಮಿಗೆ. ಓಕೆ, ಈ ಥರ ಒಂದು ಅಪ್ರೆಂಟೈಸಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದಾಗುತ್ತೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ನಿಮಗೊಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗುತ್ತೆ. ಓಕೆ, ನಿಮಗೆ ಇದು ಇಂಪಾರ್ಟೆಂಟು. ನಿಮಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬೇಕಂದರೆ ಇದಕ್ಕೆ ಒಂದು ಅವಕಾಶ ನಿಮಗೆ. ಏನು ಅಂದರೆ, ನಾನು ಪೋಲ್ ಹಾಕಿದಾಗ ಜಾಸ್ತಿ ಎಕ್ಸಾಮ್ಗೆ ಓದ್ಕೊತಾ ಇರೋರು ಜಾಸ್ತಿ ಜನ ಪರ್ಸೆಂಟೇಜ್ ಇತ್ತು. ಅಂದರೆ ಇವಾಗ ವರ್ಕ್ ಮಾಡ್ಕೊತಾ ಓದ್ತಿರೋರಿಗಿಂತ ಡೆಡಿಕೇಟೆಡಾಗಿ ಬ್ಯಾಂಕಿಂಗಿಗೆ ಪ್ರಿಪೇರ್ ಆಗ್ತಾ ಇರೋರು ತುಂಬ ಜನ ಇದ್ದೀರ. ನಿಮ್ಮ ಊರ ಹತ್ತಿರ ನಿಮಗೆ ಸಿಕ್ಕಿದರೆ ಬೆಟರ್ ಆಪ್ಷನ್. ನಿಮಗೊಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರುತ್ತೆ, ಪ್ಲಸ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಅಪ್ಲೈ ಮಾಡಿ. ಇದು ಒಂದು ಒಳ್ಳೆಯ ಅವಕಾಶ. ಆ್ಯಂಡ್ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ಬ್ಯಾಂಕಿಂಗ್ ರಿಲೇಟೆಡ್ ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ವೀಡಿಯೋ ಬೇಕು ಅಂದರೆ ನಂದು ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ವಿತ್ ಭುವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು, ಬಾಯ್.